ಗುಡ್ ಮಾರ್ನಿಂಗ್. ಇವತ್ತು ನಾವು ಪಬ್ಲಿಕ್ ಸರ್ವೆಂಟ್ ಸೆಕ್ಷನ್ 21 ಆಫ್ IPC ನೋಡೋಣ. ಸೊ ಅದಕ್ಕಿಂತ ಮುಂಚೆ ಸಿವಿಲ್ ಜಡ್ಜ್ ಎಕ್ಸಾಮಲ್ಲಿ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಕ್ವಶನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ನೋಡೋಣ. ಪಬ್ಲಿಕ್ ಸರ್ವೆಂಟ್ ಡಿನೋಟ್ ಅ ಪರ್ಸನ್ ಅಂಡರ್ ದ ಫಾಲೋವಿಂಗ್. ಓಕೆ, ಪಬ್ಲಿಕ್ ಸರ್ವೆಂಟು ಯಾವ್ಯಾವ್ದು ಬರುತ್ತೆ ಅಂತ ಕೇಳ್ತಾರೆ. ಎವ್ರಿ ಕಮಿಷನ್ ಆಫೀಸರ್ ಇನ್ ಮಿಲಿಟರಿ, ನೇವಲ್ ಆರ್ ಏರ್ ಫೋರ್ಸಸ್. Every judge include any person empowered by law to discharge, liquidator, juryman, assessor or member of panchayat. Every arbitrator, all of the above. So this question is asked in civil judge exam. Okay, so here the answer is all of the above. So next in district judge exam for 10 marks they ask questions. Who is a public servant under section 21 of IPC? So you have to write it everything, whatever is there in the next slides. Okay. Okay, now we'll study section 21 public servant in detail. Okay, section 21 public servant. ಸೊ ಪಬ್ಲಿಕ್ ಸರ್ವೆಂಟ್ ಅನ್ನ ಈಸಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ಬರಿಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಸೊ ಏನ್ ಮಾಡಿದ್ದೀನಿ ನಾನು ಇಲ್ಲಿ 5 ಕೆಟಗರಿಯಾಗಿ ಡಿವೈಡ್ ಮಾಡಿರುವಂಥದ್ದು. ಓಕೆ, ಸೊ ಇನ್ ದ್ಯಾಟ್ ಫಸ್ಟ್ ಒನ್ ಒಮಿಟ್ ಮಾಡಲಾಗಿದೆ, ರಿಪೀಲ್ಡ್ ಆಗಿದೆ, ಸೊ ಅದು ಇಲ್ಲ. ಓಕೆ, ಹಾಗಾಗಿ ನೆಕ್ಸ್ಟ್ ನಂಬರ್ ಸೆಕೆಂಡ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಆ ಕೆಟಗರಿಯನ್ನ ಆರ್ಮಿ ಅಂತ, ಓಕೆ, ಆರ್ಮಿ ಅಂತ ಹೇಳಿ ಮಾಡಿದ್ದೀನಿ. ಓಕೆ, ಅದರಲ್ಲಿ ಯಾರ್ಯಾರು ಬರ್ತಾರೆ? ಮಿಲಿಟರಿ, ಆರ್ಮಿ, ನೇವಿ. ಸೊ ಅವ್ರನ್ನ ಏನಂತ ಕರಿತೀವಿ? ಕಮಿಷನ್ಡ್ ಆಫೀಸರ್ ಅಂತ ಕರಿತೀವಿ. ಓಕೆ, ಕಮಿಷನರ್ ಆಫೀಸರ್. ನೆಕ್ಸ್ಟ್ ಸೆಕೆಂಡ್ ಕೆಟಗರಿ ಬಂದ್ಬಿಟ್ಟು ಜಸ್ಟಿಸ್, ಯಾರು ನ್ಯಾಯವನ್ನ ಕೊಡುವಂತವರಾಗಿದ್ದಾರೆ. ಸೊ ಆ ಒಂದು ಕೆಟಗರಿಯನ್ನ ಮಾಡಿದ್ದೀನಿ. ಅದರಲ್ಲಿ ಥರ್ಡ್ ಅಂದ್ರೆ ನಮ್ಮ ಬೇರೆ ಆಕ್ಟ್ಸ್ ಅಲ್ಲಿ ಏನ್ ಬರುತ್ತೆ, ಥರ್ಡ್ ಪಾಯಿಂಟ್, ಆ ಪಾಯಿಂಟ್ಸ್. ಥರ್ಡ್ ಒನ್ ಜಡ್ಜ್. ಓಕೆ, ಫೋರ್ತ್ ಒನ್ ಆಫೀಸರ್ ಆಫ್ ಕೋರ್ಟ್. ಫಿಫ್ತ್ ಒನ್ ಜೂರಿ ಆರ್ ಅಸೆಸರ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಆರ್ಬಿಟ್ರೇಟರ್. ಸೊ ಇವರೆಲ್ಲವೂ ಜಸ್ಟಿಸ್ ನ ಕೊಡಬೇಕು ಅಂತ ಹೇಳಿ ನ್ಯಾಯವನ್ನ ಕೊಡೋಗೋಸ್ಕರ ಸೊ ಮಾಡುವಂತ ಕೆಲಸವನ್ನ. ಸೊ ಇವ್ರನ್ನೆಲ್ಲರನ್ನು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಿಮಿನಲ್ ಆಗಿ ಕೆಟಗರಿ ಮಾಡಿದೆ. ಸೊ ಕನ್ಫೈನಿಂಗ್ ಆಫೀಸರ್, ಜೈಲರ್. ಓಕೆ, ಸೊ ಕೈದಿಗಳನ್ನ ಏನ್ ಮಾಡ್ತಾರೆ? ಜೈಲಲ್ಲಿ ಇಟ್ಟು ಅವರನ್ನು ಸಹ ರಕ್ಷಣೆ ಮಾಡಬೇಕು, ಹೌದಾ? ಸೊ ಹಾಗಾಗಿ ಸೊ ಜೈಲರ್ ಅವರ ಡ್ಯೂಟಿ ಆಗಿರುತ್ತೆ. ಸೊ ಕನ್ಫೈನಿಂಗ್ ಆಫೀಸರ್ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ. ಹಾಗೆ ಪ್ರಿವೆಂಟ್ ಆಫೆನ್ಸಸ್, ಸೊ ಆಫೆನ್ಸ್ ನಡಿಬಾರ್ದು ಅಂತ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವರನ್ನ ಪೊಲೀಸ್ ಆಫೀಸರ್ ಅಂತ ನಾವು ನೋಡ್ತೀವಿ. ಸೊ CBI ಆಫೀಸರ್ ಆಗ್ಬಹುದು. ಓಕೆ, ಈ ತರ. ಸೊ ನೆಕ್ಸ್ಟ್ ಕೆಟಗರಿ ಬಂದ್ಬಿಟ್ಟು ಸಿವಿಲ್. ಸೊ ಸಿವಿಲ್ಗೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಪ್ರಾಪರ್ಟಿ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗೆ ಅದರಲ್ಲಿ 9 ಪಾಯಿಂಟ್ ಪ್ರಾಪರ್ಟಿ ಆರ್ ಸರ್ವೆ ರಿಲೇಟೆಡ್ ಆಗಿ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ನ ಬಿಹಾಫ್ ಬದಲಿಗೆ ಸೊ ಏನ್ ಮಾಡುವಂಥದ್ದು, ಪ್ರಾಪರ್ಟಿ ಎಲ್ಲಿದೆ ಅದನ್ನ ಸರ್ವೆ ಮಾಡುವಂಥದ್ದು. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಬರುತ್ತೆ. ನೆಕ್ಸ್ಟ್ 10th ಪಾಯಿಂಟ್ ಬಂದ್ಬಿಟ್ಟು ಪಬ್ಲಿಕ್ ಅಂದ್ರೆ ಕಾಮನ್ ಇಂಟ್ರೆಸ್ಟ್. ಪಬ್ಲಿಕ್ ಹೌದು, ಬಟ್ ಏನಾಗಿರುತ್ತೆ, ಎಲ್ಲರದು ಕಾಮನ್ ಇಂಟ್ರೆಸ್ಟ್ ಅನ್ನ ಹೊಂದಿರುವಂತದ್ದಾಗಿರುತ್ತೆ. ಸೊ ಅದು ಸಹ ಪಬ್ಲಿಕ್ ಸರ್ವೆಂಟ್ಗೆ ಬರುತ್ತೆ ಅಂತ ಪಾಯಿಂಟ್ 10 ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಲಾಸ್ಟ್ ಒನ್, ಸೊ ಲಾಸ್ಟ್ ಬಟ್ ಒನ್, ಸೊ 11th ಒನ್ ಎಲೆಕ್ಷನ್. ಓಕೆ, ಸೊ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಓಕೆ, ಸೊ ಎಲೆಕ್ಟ್ರಲ್ ಆಫೀಸರ್ ಇರ್ತಾರೆ. ಓಕೆ, ಸೊ ಯಾರು ಆಫೀಸರ್ ಇರ್ತಾರೆ ಅವರ ಹತ್ರ ಹೋಗಿ ಏನ್ ಮಾಡ್ತೀವಿ ನಾವು, ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಅಂತ ಹೇಳಿ ನಾವೊಂದು ಅವ್ರ ಹತ್ರ ಅಪ್ಲಿಕೇಶನ್ ಹಾಕ್ತೀವಿ, ಹೌದಾ? ಸೊ ನಾವು ಸಬ್ಮಿಷನ್ ಮಾಡ್ತೀವಿ ಅವ್ರ ಹತ್ರ. ಸೊ ಅವರನ್ನ ಎಲೆಕ್ಷನ್ ಆಫೀಸರ್ ಅಂತ ಹೇಳ್ತೀವಿ. ಯಾರು ತೆಗೆದುಕೊಳ್ತಾರಲ್ವಾ ಅಪ್ಲಿಕೇಶನ್, ಅವ್ರನ್ನ ಎಲೆಕ್ಷನ್ ಆಫೀಸರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಅದರ್ ಕೆಟಗರಿ ಮಾಡಿದ್ದೀನಿ. ಅದರ್ ಕೆಟಗರಿ ಬಂದ್ಬಿಟ್ಟು ಆನ್ ಪೇ ಆರ್ ಸರ್ವಿಸ್ ಆಫ್ ಗೌರ್ಮೆಂಟ್. ಅಂದ್ರೆ ಗೌರ್ಮೆಂಟ್ ಇಂದ ನೀವೇನಾದ್ರೂ ಪೇಮೆಂಟ್ ಅನ್ನ ತಗೊಳ್ತಾ ಇದ್ರೆ, ಅಥವಾ ಗೌರ್ಮೆಂಟ್ ಇಂದ ನೀವು ಸರ್ವಿಸ್ ಅನ್ನ ಏನಾದ್ರೂ ಪಡ್ಕೊಳ್ತಾ ಇದ್ರೆ, ಅಥವಾ ನಿಮ್ಗೆ ಹೇಗೆ ನೀವು ಸರ್ವಿಸ್ ಅನ್ನ ಕೊಡೋದ್ರಿಂದ ನಿಮ್ಗೆ ರೆಮ್ಯುನರೇಷನ್ ಅಥವಾ ಕಮಿಷನ್ ಮುಖಾಂತರ ಏನಾದ್ರೂ ಪೇಮೆಂಟ್ ಸಿಗ್ತಾ ಇದೆ ಅನ್ನೋದಾದ್ರೆ ನೀವು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಕ್ಲಾಸ್ 12 ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದನ್ನ ಈಸಿಯಾಗಿ ನಾವು ನೆನ್ಪಿಟ್ಕೋಬಹುದು. 5 ಕೆಟಗರಿಯಾಗಿ ಡಿವೈಡ್ ಮಾಡಿದೀನಿ. ಒಂದು ಆರ್ಮಿ, ಜಸ್ಟಿಸ್, criminal, civil, other. Okay, you can remember in this way, or one more acronym I done. You can go for that one also. Otherwise, you can remember in this way also. Okay, so we'll move on to the next one. Okay, see, jam pack, jam, JAMPEC, jam pack. Okay, so J3, see here, judge, juryman, jailer.
Next A is arbitrator. M military officer. Next P, 3 is there. P public servant. P preventing offences, public authority. So 9th E electoral officer and C confinement prisoner. Okay, you can remember in this way also. Okay, so jam pack. So you have to write it everything. Okay, every points you have to write it. Okay, so here in this, so I left one more point. Okay, 11 points has to come here, 10 points is it. So the 11th one is on pay or service of government. Okay, you are getting some service or payment from the government. Okay, so ಆ ಥರ ನೀವೇನಾದರೂ ನಿಮಗೆ ಪೇಮೆಂಟ್ ರೆಮ್ಯುನರೇಷನ್ ಆಗಿರ್ಬೋದು ಅಥವಾ ಕಮಿಷನ್ ಮುಖಾಂತರ ನಿಮ್ಗೆ ಏನಾದರೂ ಸಿಗ್ತಾ ಇದೆ ಅನ್ನೋದಾದ್ರೆ ಅವರು ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನುವಂಥ ಒಂದು ಪಾಯಿಂಟ್ ಇದೆ, 11th ಪಾಯಿಂಟ್ ಇದೆ. ಓಕೆ, ದಟ್ ಇಸ್ 12th ಪಾಯಿಂಟ್. ಯಾಕಂದ್ರೆ ಒಂದು ರಿಪೀಲ್ಡ್ ಆಗಿದೆಲ್ಲ ಫಸ್ಟ್ ಒನ್, ಸೊ ಹಾಗಾಗಿ. ಓಕೆ, ಸೊ ಆಗ ಸೊ ನಿಮಗೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನುವಂಥದ್ದು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಓಕೆ, ಸೊ ನೋಡಿ ಜಡ್ಜ್. ಸೊ ಇವರು ಯಾರು ಅಂತ ಹೇಳ್ತೀರಾ? ಏನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಇವ್ರು ಯಾರು ಅಂತ ನನಗೆ ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇವರು ಜಡ್ಜ್ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ 5343 ಅಂತ ಇದೆ ಅಲ್ಲ, ಜೂರಿ ಮ್ಯಾನ್. ಸೊ ಅವ್ರು ಏನ್ ಮಾಡ್ತಾರೆ, ಅವರು ಪರ್ಫಾರ್ಮೆನ್ಸ್ ನ ನೋಡಿ ಏನ್ ಮಾಡ್ತಾರೆ, ಪಾಯಿಂಟ್ಸ್ ಗಳನ್ನ ಹಾಕುವಂಥದ್ದು. ಸೊ ಜೂರಿ ಮ್ಯಾನ್. ಸೊ ನೆಕ್ಸ್ಟ್ ಇದು ಪಿಕ್ಚರ್ ಬಂದ್ಬಿಟ್ಟು ಎಲೆಕ್ಟ್ರಾಲ್ ಆಫೀಸರ್ ಕೆಲಸ, ಸೊ ಎಲೆಕ್ಷನ್ ಟೈಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇದು ಬ್ಲೂ ಕಲರ್ ಪರ್ಸನ್ ಇದಾರಲ್ಲ, ಸೊ ಅವರು ಆರ್ಬಿಟ್ರೇಟರ್. ಓಕೆ, ಸೊ ಏನ್ ಮಾಡ್ತಾರೆ, ಎರಡೂ ಕಡೆ ಏನು 2 ಡಿಸ್ಪ್ಯೂಟ್ಸ್ ಇದೆ ಅದನ್ನ ಕೇಳ್ಬಿಟ್ಟು ಅದನ್ನ ಡಿಸ್ಪ್ಯೂಟ್ನ ರೀಸಾಲ್ವ್ ಮಾಡುವಂಥದ್ದು. ಸೊ ಇವರೆಲ್ಲ ಪಬ್ಲಿಕ್ ಸರ್ವೆಂಟ್. ಓಕೆ, ಸೊ ಯಾರ್ಯಾರು ಅಂತ ಇಲ್ಲಿ ಇದೆ ನೋಡಿ, ಅಡ್ವೊಕೇಟ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಏರ್ಮೆನ್ನು. ಓಕೆ, ಸೊ ಎಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ. ಸೊ ಈಗ ನಮ್ಮ IPC ಯಲ್ಲಿ ಬೇರೆ ಆಕ್ಟ್ಸ್ ಅಲ್ಲಿ ಬರುವಂತದನ್ನ ನೋಡ್ತಾ ಹೋಗೋಣ ಪಾಯಿಂಟ್ಸ್. ಓಕೆ, ಸೆಕ್ಷನ್ 21 ಪಬ್ಲಿಕ್ ಸರ್ವೆಂಟ್. ದ ವರ್ಡ್ಸ್ ಪಬ್ಲಿಕ್ ಸರ್ವೆಂಟ್ ಡಿನೋಟ್ ಅ ಪರ್ಸನ್ ಫಾಲಿಂಗ್ ಅಂಡರ್ ಎನಿ ಆಫ್ ದ ಡಿಸ್ಕ್ರಿಪ್ಷನ್ಸ್ ಹಿಯರ್ ಆಫ್ಟರ್ ಫಾಲೋವಿಂಗ್ ನೇಮ್ಲಿ. ಸೊ ತೆಳಗಡೆ ಏನ್ ಮಾಡಲಾಗಿದೆ, ಸೊ ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಬರ್ತಾರೆ ಅನ್ನುವಂಥದ್ದನ್ನ ಹೇಳಲಾಗಿದೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ರಿಪೀಲ್ಡ್ ಆಗಿದೆ. ಸೆಕೆಂಡ್ ಒನ್ ಎವ್ರಿ ಕಮಿಷನ್ಡ್ ಆಫೀಸರ್ ಇನ್ ದ ಮಿಲಿಟರಿ, ನೇವಲ್ ಆರ್ ಏರ್ಮೆನ್. ಓಕೆ, ಏರ್ಫೋರ್ಸ್ ಅಲ್ಲಿ ಮತ್ತೆ ನೇವಲ್ ಅಲ್ಲಿ ಮತ್ತೆ ಮಿಲಿಟರಿಯಲ್ಲಿ ಸೊ ಬರುವಂತವ್ರು. ಸೊ ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್, ಎವ್ರಿ ಜಡ್ಜ್ ಇನ್ಕ್ಲೂಡಿಂಗ್ ಎನಿ ಪರ್ಸನ್ ಎಂಪ್ಲಾಯ್ಡ್ ಬೈ ಲಾ ಟು ಡಿಸ್ಚಾರ್ಜ್. ಸೊ ಏನಾಗಿದೆ, ಲಾ ಅವರಿಗೆ ಪವರ್ ಅನ್ನ ಕೊಡಲಾಗಿದೆ ಏನ ಡಿಸ್ಚಾರ್ಜ್ ಮಾಡೋದಕ್ಕೆ, ವೆದರ್ ಬೈ ಹಿಮ್ಸೆಲ್ಫ್ ಆರ್ ಆಸ್ ಅ ಮೆಂಬರ್ ಆಫ್ ಎನಿ ಬಾಡಿ ಆಫ್ ಪರ್ಸನ್ಸ್, ಎನಿ ಎಜುಡಿಕೇಟರಿ ಫಂಕ್ಷನ್ಸ್. ಓಕೆ, ಸೊ ಅವರೇ ಮಾಡುವಂಥದ್ದಾಗಿರ್ಬೋದು ಅಥವಾ ಮೆಂಬರ್ ಆಫ್ ಎನಿ ಬಾಡಿ ಆಫ್ ಪರ್ಸನ್ಸ್ ಆಗಿರ್ಬೋದು ಅಥವಾ ಎಜುಡಿಕೇಟರ್ ಆಗಿ ಫಂಕ್ಷನ್ಸ್ ನ ಮಾಡ್ತಾ ಇರುವಂತರಾಗಿರ್ಬೋದು. ಓಕೆ, ಸೊ ಅವರನ್ನ ಜಡ್ಜ್ ಅಂತ. ಸೊ ಜಡ್ಜ್ ಏನಾಗಿರ್ತಾರೆ, ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅನ್ನೋದು ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಜಡ್ಜಸ್ ಆಫ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಈಸ್ ಆಲ್ಸೋ ಅ ಜಡ್ಜ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನುವಂಥದ್ದನ್ನ ಕೆ ವೀರಾಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1991 ಕೇಸ್ ಲಾದಲ್ಲಿ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ಸ್ ಬಂದ್ಬಿಟ್ಟು, ಫೋರ್ತ್ ಕ್ಲಾಸ್ ಬಂದ್ಬಿಟ್ಟು ಎವ್ರಿ ಆಫೀಸರ್ ಆಫ್ ಅ ಕೋರ್ಟ್ ಆಫ್ ಜಸ್ಟಿಸ್. ಸೊ ಕೋರ್ಟ್ ಆಫ್ ಜಸ್ಟಿಸ್ ಆಫೀಸರ್ ಏನಿದ್ದಾರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಯಾರ್ಯಾರು ಇನ್ಕ್ಲೂಡಿಂಗ್ ಆಗಿದ್ದಾರೆ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ? ಜಸ್ಟಿಸ್ ನ ಆಫೀಸರ್ ಅಂದ್ರೆ ಲಿಕ್ವಿಡೇಟರ್, ರಿಸೀವರ್ ಆರ್ ಕಮಿಷನರ್ ಅವರು ಸಹ ಇನ್ಕ್ಲೂಡ್ ಆಗಿರ್ತಾರೆ ಅಂತ. whose duty it is as such officer to investigate or report on any matter of law or fact. ಓಕೆ, ಸೊ ಯಾವುದೇ ಒಂದು ಲಾಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಫ್ಯಾಕ್ಟ್ಗೆ ರಿಲೇಟೆಡ್ ಆಗಿರ್ಬೋದು, ಸೊ ಆ ಒಂದು ರಿಲೇಟೆಡ್ ಆಗಿರೋದನ್ನ ಮ್ಯಾಟರ್ನ ಏನ್ ಮಾಡ್ತಾ ಇರೋದು, ಇನ್ವೆಸ್ಟಿಗೇಟ್ ಮಾಡಿ ಅಥವಾ ರಿಪೋರ್ಟ್ ಅನ್ನ ಸಬ್ಮಿಷನ್ ಮಾಡೋದು. ಓಕೆ, ಅವರ ಡ್ಯೂಟಿ ಆಗಿರತ್ತೆ. ಸೊ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಆರ್ ಟು ಮೇಕ್ ಆರ್ ಅಥೆಂಟಿಕೇಟ್ ಆರ್ ಕೀಪ್ ಎನಿ ಡಾಕ್ಯುಮೆಂಟ್ ಆರ್ ಟು ಟೇಕ್ ಚಾರ್ಜ್ ಆರ್ ಡಿಸ್ಪೋಸ್ ಆಫ್ ಎನಿ ಪ್ರಾಪರ್ಟಿ. ಓಕೆ, ಪ್ರಾಪರ್ಟಿನ ಡಿಸ್ಪೋಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಚಾರ್ಜ್ನ ಟು ಟೇಕ್ ಚಾರ್ಜ್ ಅನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ಅನ್ನ ಹೋಲ್ಡ್ ಮಾಡ್ಕೊಳ್ಳೋ ಅಂದ್ರೆ ಅವ್ರ ಹತ್ರ ಇಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅಥೆಂಟಿಕೇಟ್ ಅದನ್ನ ಮಾಡೋದಕ್ಕಾಗಿರ್ಬೋದು. ಓಕೆ, ಸೊ ಇವರು ಸಹ ಏನಾಗ್ತಾರೆ, ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಆರ್ ಟು ಎಕ್ಸಿಕ್ಯೂಟ್ ಎನಿ ಜುಡಿಷಿಯಲ್ ಪ್ರೊಸೆಸ್,
ಅಥವಾ ಯಾವುದಾದ್ರೂ ಜುಡಿಷಿಯಲ್ ಪ್ರೊಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡುವಂಥವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ. ಆರ್ ಟು ಅಡ್ಮಿನಿಸ್ಟರ್ ಎನಿ ಓತ್, ಸೊ ಓತ್ ಅನ್ನ ಅಡ್ಮಿನಿಸ್ಟರ್ ಮಾಡುವಂಥವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ. ಆರ್ ಟು ಇಂಟರಪ್ಟ್ ಆರ್ ಟು ಪ್ರಿಸರ್ವ್ ಆರ್ಡರ್ ಇನ್ ದ ಕೋರ್ಟ್, ಸೊ ಕೋರ್ಟ್ ಅಲ್ಲಿ ಆರ್ಡರ್ ನ ಪ್ರಿಸರ್ವ್ ಮಾಡೋದು ಅಥವಾ ಇಂಟರ್ಪ್ರಿಟ್ ಅನ್ನ ಮಾಡುವಂಥದ್ದು ಅವರು ಸಹ ಆಗಿರ್ತಾರೆ. ಮತ್ತು ಎವ್ರಿ ಪರ್ಸನ್ ಸ್ಪೆಷಲಿ ಆಥರೈಸ್ಡ್ ಬೈ ದಿ ಕೋರ್ಟ್ ಆಫ್ ಜಸ್ಟಿಸ್ ಟು ಪರ್ಫಾರ್ಮ್ ಎನಿ ಆಫ್ ಸಚ್ ಡ್ಯೂಟೀಸ್. ಸೊ ಕೋರ್ಟ್ ಆಫ್ ಜಸ್ಟಿಸ್ ಅವರ ಕಡೆಯಿಂದ ಆಥರೈಸ್ಡ್ ಆಗಿ ಸ್ಪೆಷಲಿ ಆ ವ್ಯಕ್ತಿ ಪರ್ಫಾರ್ಮ್ ಮಾಡಬೇಕು ಈ ಡ್ಯೂಟೀಸ್ಗಳನ್ನ ಅಂತ ಏನಾದರೂ ಅವ್ರನ್ನ ಅಪಾಯಿಂಟ್ ಮಾಡಿದ್ದೇ ಆಗಿದ್ರೆ ಸೊ ಅವರು ಸಹ ಏನಾಗಿರ್ತಾರೆ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನುವಂಥದ್ದನ್ನ ಈ 4th ಕ್ಲಾಸ್ ಅಲ್ಲಿ ನಮಗೆ ಹೇಳಲಾಗ್ತಾ ಇದೆ. ಹಾಗೆ ನೆಕ್ಸ್ಟ್ 5th ಕ್ಲಾಸ್ ನೋಡಿ, ಎವ್ರಿ ಜೂರಿ ಮ್ಯಾನ್, ಅಸೆಸರ್ ಆರ್ ಮೆಂಬರ್ ಆಫ್ ಪಂಚಾಯತ್ ಅಸಿಸ್ಟಿಂಗ್ ಅ ಕೋರ್ಟ್ ಆಫ್ ಜಸ್ಟಿಸ್ ಆರ್ ಪಬ್ಲಿಕ್ ಸರ್ವೆಂಟ್. ಪಬ್ಲಿಕ್ ಸರ್ವೆಂಟ್ ಅಥವಾ ಕೋರ್ಟ್ ಆಫ್ ಜಸ್ಟಿಸ್ಗೆ ಏನ್ ಮಾಡ್ತಾ ಇದ್ದಾರೆ, ಅಸಿಸ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಸಹ ಏನಾಗಿರ್ತಾರೆ ಪಬ್ಲಿಕ್ ಸರ್ವೆಂಟ್. ಯಾರ್ಯಾರ, ಜೂರಿ ಮ್ಯಾನ್, ಅಸೆಸರ್ ಆರ್ ಮೆಂಬರ್ ಆಫ್ ಪಂಚಾಯತ್. ಓಕೆ, ಸೊ ಇಲ್ಲಿ ನೋಡಿ ರೆಡ್ ಕಲರ್ ಮತ್ತೆ ಯೆಲ್ಲೋ ಕಲರ್. ಓಕೆ, ಸೊ ಏನಿದೆ, ಎರಡು ಗ್ರೂಪ್ ಇದೆ. ರೆಡ್ ಕಲರ್ದು ಒಂದು ಗ್ರೂಪ್ ಇದೆ, ಯೆಲ್ಲೋ ಕಲರ್ದು ಒಂದು ಗ್ರೂಪ್ ಇದೆ. ಓಕೆ, ಸೊ ರೆಡ್ ಕಲರ್ ಗ್ರೂಪ್ ಮತ್ತೆ ಯೆಲ್ಲೋ ಕಲರ್ ಅವರ ಮಧ್ಯಗಳಲ್ಲಿ ಏನಿದೆ, ಎರಡು ಗುಂಪುಗಳ ಮಧ್ಯದಲ್ಲಿ ಡಿಸ್ಪ್ಯೂಟ್ಸ್ ಇದೆ. ಆ ಎರಡೂ ಡಿಸ್ಪ್ಯೂಟ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇರುವಂತರು ಸೊ ಬ್ಲೂ ಕಲರ್. ಸೊ ಇವರನ್ನ ಏನಂತ ನಾವು ಹೇಳ್ತೀವಿ, ಆರ್ಬಿಟ್ರೇಟರ್. ಓಕೆ, ಸೊ ಇವರನ್ನ ಆರ್ಬಿಟ್ರೇಟರ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗೆ ಇಲ್ಲಿ ನೋಡಿ, ಸೊ ಎರಡು ಇದ್ದಾರೆ, ಬ್ಲೂ ಕಲರ್ ಪರ್ಸನ್ ಒಬ್ಬ ಇದ್ದಾರೆ. ಸೊ ಅವರು ಇವೆರಡೂ ವ್ಯಕ್ತಿಗಳ ಡಿಸ್ಪ್ಯೂಟ್ಸ್ ಅನ್ನ ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಅವರನ್ನು ಸಹ ಆರ್ಬಿಟ್ರೇಟರ್. ಓಕೆ, ಗ್ರೂಪ್ಗಳೆಲ್ಲ ಆಗ್ಬಹುದು ಅಥವಾ ಸಿಂಗಲ್ ಆಗಿರ್ಬೋದು. ಸೊ ಅವುಗಳ ಡಿಸ್ಪ್ಯೂಟ್ಸ್ ಅನ್ನ ರೀಸಾಲ್ವ್ ಮಾಡುವಂತವರನ್ನ, ಮಧ್ಯಸ್ಥಿಕೆಯನ್ನು ಹೊಂದಿರುವಂತವರನ್ನ ಆರ್ಬಿಟ್ರೇಟರ್ ಅಂತ ಕರೆಯಲಾಗುತ್ತೆ. ಓಕೆ, ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ನೋಡಿ 6th ಕ್ಲಾಸ್ ನಮಗೆ ಆರ್ಬಿಟ್ರೇಟರ್ ಅಂದ್ರೆ ಏನು ಅಂತ ಇದೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಮುಂಚಿನ ಚಿತ್ರದಲ್ಲಿ ನಾನು ತೋರಿಸಿರುವಂತದ್ದು ಆರ್ಬಿಟ್ರೇಟರ್ ಅನ್ನುವಂಥದ್ದು ಎರಡು ಗುಂಪುಗಳ ಮಧ್ಯದಲ್ಲಿ ಅಥವಾ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ರೆ ಓಕೆ, ಆ ಡಿಸ್ಪ್ಯೂಟ್ಸ್ ಗಳನ್ನ ರೀಸಾಲ್ವ್ ಮಾಡುವಂಥದ್ದು. ಸೊ ಅವರನ್ನು ಆರ್ಬಿಟ್ರೇಟರ್ ಅಂತ ಹೇಳ್ತಾರೆ. ಎವ್ರಿ ಆರ್ಬಿಟ್ರೇಟರ್ ಆರ್ ಅದರ್ ಪರ್ಸನ್ ಬೈ ಹೂಮ್ ಎನಿ ಕ್ಲಾಸ್ ಆರ್ ಮ್ಯಾಟರ್ ಹ್ಯಾಸ್ ಬಿನ್ ರೆಫರ್ಡ್ ಫಾರ್ ದ ಡಿಸಿಷನ್ ಆರ್ ರಿಪೋರ್ಟ್ ಬೈ ದ ಕೋರ್ಟ್ ಆಫ್ ಜಸ್ಟಿಸ್. ಓಕೆ, ಬೈ ದ ಕೋರ್ಟ್ ಆಫ್ ಜಸ್ಟಿಸ್ ಇಂದ ಓಕೆ, ಸೊ ರಿಪೋರ್ಟ್ ಅಥವಾ ಡಿಸಿಷನ್ ನ ತೆಗೆದುಕೊಳ್ಳೋದಕ್ಕೆ ಸೊ ಅವ್ರಿಗೆ ಏನ್ ಮಾಡಿದ್ದಾರೆ, ಕೆಲವೊಂದು ಮ್ಯಾಟರ್ ಮತ್ತೆ ಕಾಸಸ್ ಗಳನ್ನ ಹೇಳಿದ್ದಾರೆ. ಸೊ ಅಂತಹ ವ್ಯಕ್ತಿ ಯಾರಾಗಿರ್ತಾರೋ ಅವರನ್ನು ಸಹ ಏನ್ ಮಾಡ್ತಾ ಆರ್ಬಿಟ್ರೇಟರ್ ಅಂತ ಕರೆಯಲಾಗುತ್ತೆ. ಆರ್ ಬೈ ಎನಿ ಅದರ್ ಕಾಂಪಿಟೆಂಟ್ ಪಬ್ಲಿಕ್ ಅಥಾರಿಟಿ, ಅಥವಾ ಯಾವ್ದಾದ್ರೂ ಕಾಂಪಿಟೆಂಟ್ ಪಬ್ಲಿಕ್ ಅಥಾರಿಟಿ ಅವರನ್ನ ಅಪಾಯಿಂಟ್ ಮಾಡಿದ್ದೆ ಆದ್ರೆ ಈ ರಿಪೋರ್ಟ್ ಮತ್ತೆ ಡಿಸಿಷನ್ ನ ತೆಗೆದುಕೊಳ್ಳೋದಕ್ಕೆ ಸೊ ಇಂಥ ಮ್ಯಾಟರ್ ಏನಾದರೂ ಅವ್ರಿಗೆ ರೆಫರ್ ಮಾಡಿದ್ದೆ ಆದ್ರೆ ಸೊ ಅವರನ್ನು ಸಹ ಆರ್ಬಿಟ್ರೇಟರ್ ಅಂತ ಕರೆಯಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ನೆಕ್ಸ್ಟ್ 7th one, every person who holds any office by virtue of which he is empowered to place or keep any person in confinement, example jailer. ಸೊ ಇಲ್ಲಿ ನಮಗೆ ಹೇಳ್ತಾ ಇರುವಂಥದ್ದು ಕನ್ಫೈನ್ಮೆಂಟ್ ಅಲ್ಲಿ ಅಂದ್ರೆ ಜೈಲಲ್ಲಿ ಓಕೆ, ವ್ಯಕ್ತಿ ಯಾರು ಕ್ರಿಮಿನಲ್ ಮಾಡಿರ್ತಾರಲ್ಲ, ಕ್ರೈಮ್ ಅನ್ನ ಮಾಡಿರುವಂತಹ ವ್ಯಕ್ತಿಗಳನ್ನ ಅವರನ್ನ ಹೋಲ್ಡ್ ಮಾಡುವಂಥದ್ದು, ಅವರನ್ನ ಇಟ್ಕೊಳ್ಳುವಂಥದ್ದು, ಅವರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಯಾರಿರುತ್ತೆ. ಓಕೆ, ಸೊ ಅಂತ ಆಫೀಸರ್ಸ್ ನ ಏನಂತ ಹೇಳ್ತೇವೆ ನಾವು, ಸೊ ಪಬ್ಲಿಕ್ ಸರ್ವೆಂಟ್ ಅಂತ. ಸೊ ಎಕ್ಸಾಂಪಲ್ ಇಲ್ಲಿ ಜೈಲರ್ ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ 8th ಕ್ಲಾಸ್ ಬಂದ್ಬಿಟ್ಟು ಎವ್ರಿ ಆಫೀಸರ್ ಆಫ್ ದಿ ಗೌರ್ಮೆಂಟ್ ಹೂಸ್ ಡ್ಯೂಟಿ ಇಟ್ ಈಸ್ ಆಸ್ ಸಚ್ ಆಫೀಸರ್. ಓಕೆ, ಸೊ ಇಲ್ಲಿ ಗೌರ್ಮೆಂಟ್ ಏನ್ ಮಾಡಿದೆ, ಅವರಿಗೆ ಕೆಲವೊಂದು ಡ್ಯೂಟೀಸ್ ಗಳನ್ನ ಕೊಟ್ಟಿದೆ ಈ ಆಫೀಸರ್ಗೆ. ಅವರು ಈ ಒಂದು ಡ್ಯೂಟೀಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಯಾವ್ಯಾವುದು ಅಂದ್ರೆ ಟು ಪ್ರಿವೆಂಟ್ ಆಫೆನ್ಸಸ್ ಮಾಡಲಾರ್ದಂಗೆ ನೋಡ್ಕೊಳ್ಳುವಂಥದ್ದು, ಟು ಪ್ರಿವೆಂಟ್ ಮಾಡುವಂಥದ್ದು. ನೆಕ್ಸ್ಟ್ ಟು ಗಿವ್ ಇನ್ಫಾರ್ಮೇಶನ್ ಆಫ್ ಆಫೆನ್ಸಸ್, ಎಲ್ಲಾದ್ರೂ ಏನಾದ್ರು ನಡೀತೈತಿ ಅನ್ನೋಂತಾದ್ರೆ ಅಂತಹ ಇನ್ಫಾರ್ಮೇಶನ್ ನ ಕೊಡುವಂಥದ್ದು. ಟು ಬ್ರಿಂಗ್ ಆಫೆಂಡರ್ಸ್ ಟು ಜಸ್ಟಿಸ್. ಓಕೆ, ಸೊ ಜಸ್ಟಿಸ್ ಆಫೆಂಡರ್ಸ್ ಏನಿರ್ತಾರಲ್ಲ ಸೊ ಅವ್ರಿಗೆ ಟು ಬ್ರಿಂಗ್ ಆಫೆಂಡರ್ಸ್ ಟು ಜಸ್ಟಿಸ್ ಮಾಡುವಂಥದ್ದು. ಮತ್ತೆ ಟು ಪ್ರೊಟೆಕ್ಟ್ ದಿ ಪಬ್ಲಿಕ್ ಹೆಲ್ತ್, ಸೇಫ್ಟಿ ಅಂಡ್ ಕನ್ವೀನಿಯನ್ಸ್. ಸೊ ಪಬ್ಲಿಕ್ ಹೆಲ್ತ್, ಸೇಫ್ಟಿ, ಕನ್ವೀನಿಯನ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಡ್ಯೂಟಿ ಈ ಆಫೀಸರ್ಗೆ ಕೊಟ್ಟಿದ್ದಾರೆ. ಸೊ ಇಂಥ ಆಫೀಸರ್ನು ಸಹ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಲಾಗತ್ತೆ. ಓಕೆ, ಸೊ ಹೆಲ್ತ್ ಆಫೀಸರ್ ಬರ್ತಾರೆ. ಸೊ ಆತರ. ಸೊ ಇಲ್ಲಿ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೋಟೆಲ್ ಇರುತ್ತೆ. ಓಕೆ, ಹೋಟೆಲ್ ಅಲ್ಲಿ ಅವರು ಎಂತ ಆಯಿಲ್ ನ ಬಳಸ್ತಾ ಇದ್ದಾರೆ, ಯಾವ ಕಲರ್ ನ ಬಳಸ್ತಾ ಇದ್ದಾರೆ, ಕಲರಿಂಗ್ ಎಲ್ಲ ಮಿಕ್ಸ್ ಮಾಡ್ತಾರಲ್ವಾ ಫುಡ್ ಕಲರ್ಸ್ನೆಲ್ಲ. ಓಕೆ, ಅದು ಹೆಲ್ದಿ ಆಗಿದೆಯಾ, ಅದು ಕ್ಲೀನ್ ಆಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದಾರೆ ಇಲ್ಲೋ ಅಂತ ಹೆಲ್ತ್ ಆಫೀಸರ್ ಇರ್ತಾರೆ. ಸೊ ಆ ಏರಿಯಾಗೆ ಅವ್ರು ಹೋಗಿ ಏನ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ನ ಮಾಡ್ತಾರೆ. ಓಕೆ, ಸೊ ಅದು
ಪಬ್ಲಿಕ್ನ ಸೇಫ್ಟಿ ಪರ್ಪಸ್ಗೋಸ್ಕರ ಮಾಡುವಂಥದ್ದಾಗಿದೆ. ಸೊ ಅವರನ್ನೂ ಸಹ ಏನಂತ ಪಬ್ಲಿಕ್ ಸರ್ವೆಂಟ್ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ, ಆ ಪೊಲೀಸ್ ಆಫೀಸರ್, ಯಾಕಂದ್ರೆ ಟು ಪ್ರಿವೆಂಟ್ ಅಫೆನ್ಸಸ್ ಇದೆ ಅಲ್ವಾ, ಹಾಗಾಗಿ ಪೊಲೀಸ್ ಆಫೀಸರ್. ನೆಕ್ಸ್ಟ್ ಟು ಗಿವ್ ಇನ್ಫಾರ್ಮೇಶನ್ ಆಫ್ ಅಫೆನ್ಸಸ್, ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಆರ್ ಅ CBI ಆಫೀಸರ್. ಆಲ್ ದೀಸ್ ಆರ್ ಎಂಪವರ್ಡ್ ಬೈ ದಿ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಅಂಡ್ ಮೇಂಟೈನ್ ಲಾ ಅಂಡ್ ಆರ್ಡರ್. ಓಕೆ, ಸೊ ಇದು 8th ಕ್ಲಾಸ್ ಅಲ್ಲಿ ಹೇಳ್ತಾ ಇರುವಂತದ್ದು. So next 9th clause ಬಂದ್ಬಿಟ್ಟು every officer whose duty it is as such officer to take, receive, keep or expand any property on behalf of the government. ನಾವಲ್ಲಿ ಸಿವಿಲ್ ಕ್ಯಾಟಗರಿ ಅಂತ ನೋಡಿದ್ವಲ್ಲ, ಸೊ ಐ ಡಿವೈಡೆಡ್ ಕ್ಯಾಟಗರಿ ವೈಸ್. ಎಸ್, ಇನ್ ದಟ್ ಸಿವಿಲ್ ಕ್ಯಾಟಗರಿಯಲ್ಲಿ ಇದು ಬರುವಂಥದ್ದು ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ ಎನಿ ಪ್ರಾಪರ್ಟಿ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ನ ಬದಲಿಗೆ. ಸೊ ಆ ಪ್ರಾಪರ್ಟಿಗೆ ಏನು ಮಾಡುವಂಥದ್ದು, ಅದನ್ನು ರಿಸೀವ್ ಮಾಡುವಂಥದ್ದು, ಟೇಕ್ ಮಾಡುವಂಥದ್ದು, ಕೀಪ್ ಮಾಡೋದು, ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಆರ್ ಟು ಮೇಕ್ ಎನಿ ಸರ್ವೇನ ಮಾಡುವಂಥದ್ದು, ಅಸೆಸ್ಮೆಂಟ್ ಮಾಡುವಂಥದ್ದು, ಕಾಂಟ್ರಾಕ್ಟ್ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್, ಆರ್ ಟು ಎಕ್ಸಿಕ್ಯೂಟ್ ಎನಿ ರೆವೆನ್ಯೂ ಪ್ರೊಸೆಸ್, ಆರ್ ಟು ಇನ್ವೆಸ್ಟಿಗೇಟ್, ಆರ್ ಟು ರಿಪೋರ್ಟ್ ಆನ್ ಎನಿ ಮ್ಯಾಟರ್ ಅಫೆಕ್ಟಿಂಗ್ ದ ಪೆಕ್ಯುನರಿ interest of the government, or to make, authenticate or keep any document relating to the pecuniary interest of the government, or to prevent the infraction of any law for the protection of the pecuniary interest of the government. So government na pecuniary interest na protection ಮಾಡಬೇಕು. ಓಕೆ, ಸೊ ಲಾ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ, ಓಕೆ, ಸೊ ಅದನ್ನ ಪ್ರಿವೆಂಟ್ ಮಾಡುವಂಥದ್ದು. ಓಕೆ, ಲಾನ ವಿರುದ್ಧವಾಗಿ ಆಗ್ಲಾರ್ದಂಗೆ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು, ನೋಡ್ಕೊಳ್ಳುವಂಥದ್ದು ಈ ಆಫೀಸರ್ನ ಜವಾಬ್ದಾರಿ ಆಗಿರುತ್ತೆ. ಓಕೆ, ಮತ್ತೆ ರೆವೆನ್ಯೂ. ಸೊ ನಾವು ಎಕ್ಸಾಂಪಲ್ ಇಲ್ಲಿ ನಾವು ರೆವೆನ್ಯೂ ಕಲೆಕ್ಟ್ ಮಾಡೋರು, ಟ್ಯಾಕ್ಸ್ ಆಫೀಸರ್ ಇರ್ತಾರಲ್ಲ, ಸೊ ಅವರನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 10th ಪಾಯಿಂಟ್. Every officer whose duty it is as such officer to take, receive, keep or expand any property, to make any survey or assessment or levy any rate or tax for the any secular common purpose of any village, town or district, or to make, authenticate or keep any document for the ascertaining of the rights of the people of any village, town or district. Okay, so almost ನೋಡಿ 9th and 10th points are almost similar. Okay, but here in this point they are telling levy any rate or tax for any secular common purpose of any village. So village ಆ ಟೌನು ಡಿಸ್ಟ್ರಿಕ್ಕಿಗೆ ಏನಾಗಿರುತ್ತೆ, ಟ್ಯಾಕ್ಸ್ ರೇಟ್ ಡಿಫರ್ ಆಗ್ತಾ ಇರುತ್ತೆ. ಡಿಸ್ಟ್ರಿಕ್ ಅಲ್ಲೇ ಬೇರೆ ರೇಟ್ ಇರುತ್ತೆ, ಟೌನ್ ಅಲ್ಲೇ ಬೇರೆ ರೇಟ್ ಇರುತ್ತೆ, ವಿಲೇಜ್ ಅಲ್ಲೇ ಬೇರೆ ರೇಟ್ ಇರುತ್ತೆ. ಪ್ರಾಪರ್ಟಿ ಟ್ಯಾಕ್ಸು ಡಿಸ್ಟ್ರಿಕ್ಕಿಗೆ ಬೇರೆ, ಟೌನಿಗೆ ಬೇರೆ, ವಿಲೇಜಿಗೆ ಬೇರೆ ಇರುತ್ತೆ. ಓಕೆ, ವಿಲೇಜ್ಗೆ ಬಹಳ ಸ್ಮಾಲ್ ಅಮೌಂಟ್ ಇರುತ್ತೆ, ಈಗ ಹಳ್ಳಿ ಅಲ್ವಾ, ಸೊ ಹಾಗಾಗಿ ಆ ಥರ ಏನು ಮಾಡಾಗುತ್ತೆ, ಡಿಫರ್ ಮಾಡಲಾಗುತ್ತೆ. ಇಷ್ಟು ಟ್ಯಾಕ್ಸ್ ರೇಟನ್ನು ಯಾವ ಏರಿಯಾದಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ವೈಸಲ್ಲಿ ಹೇಳಲಾಗುತ್ತೆ. ಸೊ ಅದನ್ನು ಈ ಆಫೀಸರ್ ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು. ಅದನ್ನು ಕಲೆಕ್ಟ್ ಮಾಡ್ಕೊಳೋದಾಗಬಹುದು, ರಿಸೀವ್, ಕೀಪ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಎನಿ ಪ್ರಾಪರ್ಟಿನ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸರ್ಪಂಚ ಆಫ್ ಗ್ರಾಮ ಪಂಚಾಯತ್, ಪ್ರಧಾನ ಆಫ್ ಗ್ರಾಮ ಸಭಾ. ಸೊ ಇವರೆಲ್ಲ ಏನು ಮಾಡುವಂಥದ್ದು, ಈ ಒಂದು ಆಫೀಸರ್ ಕೆಲಸವನ್ನು ನಿಭಾಯಿಸುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ 11th ಪಾಯಿಂಟ್. ಎವ್ರಿ ಪರ್ಸನ್ ಹೂ ಹೋಲ್ಡ್ಸ್ ಎನಿ ಆಫೀಸ್ ಇನ್ ವರ್ಚ್ಯೂ ಆಫ್ ವಿಚ್ he is empowered to prepare, publish, maintain or revise an electoral roll or to conduct an election or part of an election. ಓಕೆ, ಸೊ ಇಲ್ಲಿ ನೋಡಿ ಎಲೆಕ್ಟ್ರಲ್ ರೋಲ್, ಓಕೆ, ರಿವೈಸ್ ಮಾಡುವಾಗ, ಮೇಂಟೈನ್ ಮಾಡೋದಕ್ಕೆ, ಮತ್ತೆ ಅದನ್ನ ಪಬ್ಲಿಷ್ ಮಾಡುವಂಥದ್ದು. ಸೊ ಇಂಥ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಕಣಕ್ಕಿಳಿತಾ ಇದ್ದಾರೆ, ಎಲೆಕ್ಷನ್ ನಿಲ್ತಾ ಇದ್ದಾರೆ ಅಂತ ಹೇಳಿ ಪಬ್ಲಿಷ್ ಮಾಡುವಂಥದ್ದು, ಮತ್ತೆ ಪ್ರಿಪೇರ್ ಮಾಡುವಂಥದ್ದು ಚಾರ್ಟ್ನ. ಸೊ he is empowered to prepare. ಸೊ ಅವರಿಗೆ, ಆ ಆಫೀಸರ್ಗೆ ಏನಿದೆ, ಪವರ್ ಕೊಡಲಾಗಿದೆ, ಪ್ರಿಪೇರ್ ಮಾಡಿ, ಪಬ್ಲಿಷ್ ಮಾಡಿ, ಮೇಂಟೈನ್ ಮಾಡುವಂಥದ್ದು, ಮತ್ತೆ ರಿವೈಸ್ ಮಾಡುವಂಥದ್ದೆಲ್ಲವೂ. ಮತ್ತೆ ಟು ಕಂಡಕ್ಟ್ ಅನ್ ಎಲೆಕ್ಷನ್ನ ಕಂಡಕ್ಟ್ ಮಾಡುವಂತಹ ಪವರ್ ಅನ್ನು ಕೊಡಲಾಗಿದೆ. ಅವ್ರ ಪಾರ್ಟ್ ಆಫ್ ಅನ್ ಎಲೆಕ್ಷನ್, ಸೊ ಎಲೆಕ್ಷನ್ನ ಒಂದು ಪಾರ್ಟ್ ಆಗಿ ಅವರು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಸೊ ಇಲ್ಲಿ 11th ಕ್ಲಾಸ್ ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್, ಎಲೆಕ್ಷನ್ ಆಫೀಸರ್. ನೆಕ್ಸ್ಟ್ ಲಾಸ್ಟ್ ಒನ್, 12th ಕ್ಲಾಸ್. ಎವ್ರಿ ಪರ್ಸನ್ ಎ ಅಂಡ್ ಬಿ, 12th ಅಲ್ಲಿ ಎ ಕ್ಲಾಸ್, ಬಿ ಕ್ಲಾಸ್ ಕೊಡಲಾಗಿದೆ. In subclause, in the service or pay of the government or remunerated by fees or commission for the performance of any public duty by the government. Okay, so government ಇಂದ ನೀವು ಪಬ್ಲಿಕ್ ಡ್ಯೂಟಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ,
ಓಕೆ, ನೀವು ಏನು ಮಾಡ್ತೀರಾ, ಕಮಿಷನ್ ಅಥವಾ ರೆಮ್ಯುನರೇಷನ್ ಆಗಿ ನೀವು ಏನಾದರೂ ಪಡಿತಾ ಇದ್ರೆ ಸೊ ನೀವು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಿ ಕ್ಲಾಸ್, ಇನ್ ದ ಸರ್ವಿಸ್ ಆರ್ ಪೇ ಆಫ್ ಅ ಲೋಕಲ್ ಅಥಾರಿಟಿ, ನೀವೇನಾದರೂ ಲೋಕಲ್ ಅಥಾರಿಟಿಯಲ್ಲಿ ಓಕೆ ಸರ್ವಿಸ್ ಮಾಡ್ತಾ ಇದ್ದೀರಾ. ಅ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಡ್ ಬೈ ಆರ್ ಅಂಡರ್ ಸೆಂಟ್ರಲ್ ಆರ್ ಪ್ರೊವಿಷನಲ್ ಆರ್ ಸ್ಟೇಟ್ ಆಕ್ಟ್, ಸ್ಟೇಟ್ ಆಕ್ಟ್ ಆಗಲಿ ಅಥವಾ ಸೆಂಟ್ರಲ್ ಆಕ್ಟ್ ಆಗಲಿ ಅಥವಾ ಪ್ರೊವಿಷನಲ್ ಆಕ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥ ಕಾರ್ಪೊರೇಷನ್ ಇರುತ್ತೆ, ಅದು ಲೋಕಲ್ ಅಥಾರಿಟಿ ಆಗಿರುತ್ತೆ. ಸೊ ಅಲ್ಲಿ ನೀವು ಸರ್ವಿಸ್ ಅನ್ನ ಮಾಡ್ತಾ ಇದ್ರೆ ಓಕೆ, ಸೊ ಆಗ್ಲೂ ಸಹ ನೀವು ಏನಾಗ್ತೀರಾ, ಪಬ್ಲಿಕ್ ಸರ್ವೆಂಟ್ ಆಗ್ತೀರಾ. ಗೌರ್ಮೆಂಟ್ ಕಂಪ್ನಿ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 617 ಆಫ್ ದ ಕಂಪ್ನೀಸ್ ಆಕ್ಟ್ ಪ್ರಕಾರ ಸಹ ಸೊ ಗೌರ್ಮೆಂಟ್ ಕಂಪ್ನಿ ಸಹ ಏನಾಗುತ್ತೆ, ಪಬ್ಲಿಕ್ ಸರ್ವೆಂಟ್ ಹೇಳ್ತಾರೆ. ಬಟ್ ಗೌರ್ಮೆಂಟ್ ಕಂಪ್ನಿ ಪಬ್ಲಿಕ್ ಸರ್ವೆಂಟ್ ಆಗಲ್ಲ. ಗೌರ್ಮೆಂಟ್ ಕಂಪ್ನಿಯಲ್ಲಿರುವಂತಹ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ. ಪಬ್ಲಿಕ್ ಸರ್ವೆಂಟ್ ವಿತ್ ಇನ್ ದ ಮೀನಿಂಗ್ ಆಫ್ ಕ್ಲಾಸ್ 12 ಆರ್ ಫಾಲೋವಿಂಗ್. ಓಕೆ, ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ ಆಗಿ ಇರ್ತಾರೆ ಅನ್ನುವಂಥದ್ದನ್ನ ಲೀಸ್ಟ್ ಅನ್ನ ಕೊಡಲಾಗಿದೆ ಇಲ್ಲಿ ಕೆಲವೊಂದು ಕೇಸ್ ಲಾಸ್ ಪ್ರಕಾರ. ಆಫೀಸರ್ಸ್ ಆಫ್ ಇನ್ಶೂರೆನ್ಸ್ ಕಂಪ್ನಿ ಇಸ್ ಅ ಪಬ್ಲಿಕ್ ಸರ್ವೆಂಟ್. ಓಕೆ, ಇನ್ಶೂರೆನ್ಸ್ ಕಂಪ್ನಿ ಆಫೀಸರ್ಸ್ ಏನಿರ್ತಾರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಕೇಸ್ ಲಾಸ್ ಬಂದ್ಬಿಟ್ಟು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2004, ಕ್ರಿಮಿನಲ್ ಲಾ ಜರ್ನಲ್ 1951 ಆಕ್ಟ್ 1954 ಪಟ್ನಾ. ಹಾಗೆ ರೈಲ್ವೆ ಸರ್ವೆಂಟ್ಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್, ರೈಲ್ವೆ ಏನ್ ಸರ್ವೆಂಟ್ಸ್ ಇದ್ದಾರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಈ ಕೇಸ್ ಲಾಸ್. PR ಚೌಧರಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ AIR 1959, SC 1310 1959 or Criminal Law Journal 1497. Ramakrishnan versus Delhi State AIR 1956, SC 476. Next, third one, employees of LIC or GIC. ಓಕೆ, ಸೊ LIC ಮತ್ತು GIC ಎಂಪ್ಲಾಯೀಸ್ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಫೋರ್ತ್ ಒನ್, ರಿಟೈರ್ಡ್ ಬಟ್ ರೀಎಂಪ್ಲಾಯ್ಡ್ ಮೆಂಬರ್ ಆಫ್ ಇಂಡಿಯನ್ ಫೋರ್ಸ್. ಇಂಡಿಯನ್ ಫೋರ್ಸ್ನ ಮೆಂಬರ್ ಆಗಿರುವಂಥವ್ರು ರಿಟೈರ್ಡ್ ಆಗಿ ಮತ್ತೆ ರೀಎಂಪ್ಲಾಯ್ಡ್ ಆಗಿದ್ರು ಸಹ ಅವರು ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ ಒನ್, ಹೆಡ್ ಕ್ಲರ್ಕ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಹೆಡ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಂಪ್ಲಾಯೀಸ್ ಆಫ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಎಂಪ್ಲಾಯೀಸ್ ಸಹ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ. ಹಾಗೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬ್ಯಾಂಗ್ಳೂರ್ ಆ ಎಂಪ್ಲಾಯೀಸು ಸಹ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಿಸ್ಟ್ರಿಕ್ಟ್ ಬೋರ್ಡ್ನ ಮೆಂಬರು ಸಹ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುನ್ಸಿಪಲ್ ಬೋರ್ಡ್ನ ಚೇರ್ಮನ್ ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಾಂವ್ ಸಭಾ ಆಫ್ ವಿಲೇಜ್ ಅಲ್ಲಿ ಬರುವಂತಹ ಗ್ರಾಮ ಸಭಾ ಅಂತ ಬರುತ್ತಲ್ವಾ, ಸೊ ಅದ್ರ ಪ್ರಧಾನ ಆಗಿದ್ರು ಸಹ ಅವರು ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನ್ಯಾಷನಲೈಸ್ ಬ್ಯಾಂಕ್ ಎಂಪ್ಲಾಯೀಸ್ ಸಹ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಏರ್ಲೈನ್ಸ್ ಕಾರ್ಪೊರೇಷನ್ ನ ಎಂಪ್ಲಾಯೀಸ್ ಸಹ ಪಬ್ಲಿಕ್ ಸರ್ವೆಂಟ್. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಜೆಂಟು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ನಂಬರ್ 3 ಇಂದ ನಂಬರ್ 13 ವರೆಗೂ ನಾನೇನ್ ಮಾಡಿಲ್ಲ, ಕೇಸ್ ಕ್ಲಾಸ್ಗಳನ್ನ ಅದನ್ನ ಬರ್ದಿಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ಸೋದಾದ್ರೆ ಸೊ ಕಮೆಂಟ್ ಮಾಡಿ, ಸೊ ನಾನು ನಿಮ್ಗೆ ಕಮೆಂಟ್ ಅಲ್ಲಿ ಸೊ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಕೇಸ್ ಲಾಸ್ ಯಾವ್ದು ಬೇಕು ಅನ್ನೋದನ್ನ. ಓಕೆ, ನಾಟ್ ಪಬ್ಲಿಕ್ ಸರ್ವೆಂಟ್ ವಿತ್ ಇನ್ ದ ಮೀನಿಂಗ್ ಆಫ್ ಕ್ಲಾಸ್ 12. ಸೊ ಕ್ಲಾಸ್ 12 ಪ್ರಕಾರ ಇವರೆಲ್ಲವೂ ಪಬ್ಲಿಕ್ ಸರ್ವೆಂಟ್ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಓಕೆ, MLA ಅವರು ಸಹ ಪಬ್ಲಿಕ್ ಸರ್ವೆಂಟ್ ಅಲ್ಲ. ಮುನ್ಸಿಪಲ್ ಕೌನ್ಸಿಲರ್ ಅವರು ಅಲ್ಲ, ಪಬ್ಲಿಕ್ ಸರ್ವೆಂಟ್ ಅಲ್ಲ. IAS ಆಫೀಸರ್ ಆನ್ ಡೆಪ್ಯುಟೇಷನ್ ಮೇಲೆ ಇರುವಂತಹ IAS ಆಫೀಸರ್ ಟು ಅ ಗೌರ್ಮೆಂಟ್ ಓನ್ಡ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟಿ. ಓಕೆ, ರಿಜಿಸ್ಟರ್ಡ್ ಆಗಿರುವಂತಹ ಕೋಆಪರೇಟಿವ್ ಸೊಸೈಟಿದು ಓಕೆ ಡೆಪ್ಯುಟೇಷನ್ ಮೇಲೆ ಏನಾದರೂ IAS ಆಫೀಸರ್ ವರ್ಕ್ ಮಾಡ್ತಾ ಇದ್ರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೆಂಬರ್ಸ್ ಆಫ್ ಮುನ್ಸಿಪಲ್ ಕೌನ್ಸಿಲ್ ಆರ್ ಕಾರ್ಪೊರೇಷನ್ ಅವ್ರ ಮೆಂಬರ್ಸು ಸಹ ಆಗಲ್ಲ ಅಂತ ಹೇಳ್ತಾರೆ. ಕೌನ್ಸಿಲರ್ಸ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಅಲ್ಲ. ಸಿವಿಲ್ ಸರ್ವೆಂಟ್ ವರ್ಕಿಂಗ್ ಆನ್ ಡೆಪ್ಯುಟೇಷನ್ ವಿತ್ ಅ ಕೋಆಪರೇಟಿವ್ ಸೊಸೈಟಿ, ಸಿವಿಲ್ ಸರ್ವೆಂಟ್ ಹೌದು, ಬಟ್ ಡೆಪ್ಯುಟೇಷನ್ ಮೇಲೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಅಲ್ಲ. A medical officer while acting as an authorized medical attendant, okay, medical attendant authorized ಆಗಿ ಆಕ್ಟಿಂಗ್ ಮೆಡಿಕಲ್ ಆಫೀಸರ್ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಅಲ್ಲ. ಮುಖ್ಯ
ಪಂಚಾಯತದಲ್ಲಿ ಮುಖ್ಯ ಇರ್ತಾರಲ್ಲ ಅವರು ಪಬ್ಲಿಕ್ ಸರ್ವೆಂಟ್ ಅಲ್ಲ. ಪ್ರೆಸಿಡೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಇರತ್ತಲ್ಲ ಅದ್ರ ಪ್ರೆಸಿಡೆಂಟ್ ಏನಾಗಿರ್ತಾರೆ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಟ್ ಉದ್ಯಾನಾಥ್ ಬಾರಿಕ್ ವರ್ಸಸ್ ಸ್ಟೇಟ್ 1989 ಕ್ರಿಮಿನಲ್ ಲಾ ಜರ್ನಲ್ 2216 Act 2219 Orissa AIR 1982 Orissa 38. So in this under section 21 of IPC he is not a public servant. So IPC ಪ್ರಕಾರ ಇವರೆಲ್ಲ public servant ಅಲ್ಲ, but ಆದ್ರೆ he may be a public servant under section 21 under cooperative societyಯಲ್ಲಿ ಬರುವಂತಹ section 21 ಪ್ರಕಾರ ಇವರು public servant ಆಗ್ತಾರೆ. ಬಟ್ IPC ಪ್ರಕಾರ ಇವರು public servant ಅಲ್ಲ. ಮೇಲ್ಗಡೆ ನಾನು ಏನು ಲೀಸ್ಟ್ ಅನ್ನ ಕೊಟ್ಟಿದ್ದೀನಿ ಅದರ ಪ್ರಕಾರ IPC ಪ್ರಕಾರ ಇವರೇನಲ್ಲ public servant ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈಗ ನಾವೇನು ಕ್ಲಾಸ್ 12 ನೋಡಿದ್ವಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಮುನ್ಸಿಪಲ್ ಕಮಿಷನರ್ ಅಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂತ ನಾವು ನೋಡಿದ್ವಿ. ಇಲ್ಲಿ ಮುನ್ಸಿಪಲ್ ಕಮಿಷನರ್ ಏನಿದ್ದಾರೆ ಅವರು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬೇರೆ ಆಕ್ಟ್ಸ್ ಅಲ್ಲಿ ನಮಗೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ 1 ಪರ್ಸನ್ಸ್ ಫಾಲಿಂಗ್ ಅಂಡರ್ ಎನಿ ಆಫ್ ದಿ ಅಬೌವ್ ಡಿಸ್ಕ್ರಿಪ್ಷನ್ಸ್ ಆರ್ ಪಬ್ಲಿಕ್ ಸರ್ವೆಂಟ್ಸ್ ವೆದರ್ ಅಪಾಯಿಂಟೆಡ್ ಬೈ ದಿ ಗೌರ್ಮೆಂಟ್ ಆರ್ ನಾಟ್. ಓಕೆ, ಗೌರ್ಮೆಂಟ್ ಇಂದ ಅವರು ಅಪಾಯಿಂಟ್ ಆಗಿರ್ಬೋದು ಆಗಿಲ್ಲದೆ ಇರಬಹುದು. ಓಕೆ, ಸೊ ಏನ್ ಮೇಲ್ಗಡೆ ಈ ಕ್ಲಾಸ್ 2 ದಿಂದ 12 ವರೆಗೂ ಏನ್ ನೋಡಿದ್ವಿ ನಾವು ಈ ಕ್ಯಾಟಗರಿಯಲ್ಲಿ ಏನಾದ್ರೂ ಫಾಲ್ ಆಗ್ತಾ ಇದ್ರೆ ಓಕೆ ಗೌರ್ಮೆಂಟ್ ಇಂದ ಅವರು ಅಪಾಯಿಂಟ್ ಆಗಿರ್ಲಿ ಅಪಾಯಿಂಟ್ ಆಗಲ್ದೇ ಇರ್ಲಿ ಅವರು ಸಹ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅನ್ನುವಂಥದ್ದನ್ನ ಎಕ್ಸ್ಪ್ಲನೇಷನ್ 1 ಅಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ 2 ಅಲ್ಲಿ wherever the words public servant occur, they shall be understood of every person who is in actual possession of the situation of a public servant. So ಮೇಲ್ಗಡೆ ಎಲ್ಲೆಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂತ ಆಕರ್ ಆಗಿದೆ ಅದರ ಅರ್ಥ ಅವರು ಪಬ್ಲಿಕ್ ಸರ್ವೆಂಟ್ ನ ಸಿಚುವೇಶನ್ ಆಕ್ಚುಯಲ್ ಪೊಸೆಷನ್ ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಪಬ್ಲಿಕ್ ಸರ್ವೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ವಾಟ್ ಎವರ್ ಲೀಗಲ್ ಡಿಫೆಕ್ಟ್ ದೇರ್ ಮೇ ಬಿ ಇನ್ ಹೀಸ್ ರೈಟ್ ಟು ಹೋಲ್ಡ್ ದಟ್ ಸಿಚುವೇಶನ್. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಓಕೆ ಲೀಗಲ್ ಡಿಫೆಕ್ಟ್ ಆಗಿರುವಂತಹ ಸಿಚುವೇಶನ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ ರೈಟ್ ಅನ್ನ ಹೋಲ್ಡ್ ಮಾಡಿರುವಂತಹ ಕಾರಣದಿಂದ ಅವರನ್ನು ಸಹ ಪಬ್ಲಿಕ್ ಸರ್ವೆಂಟ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪ್ಲನೇಷನ್ 2 ಅಲ್ಲಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ 3 ದ ವರ್ಡ್ ಎಲೆಕ್ಷನ್ ಡಿನೋಟ್ಸ್ ಅನ್ ಎಲೆಕ್ಷನ್ for the purpose of selecting members of any legislative, municipal or other public authority of whatever character, the method of selection to which is by or under any law subscribed as by election. So election ಅಂದ್ರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. Okay, election for the purpose of selecting members of any legislative, municipal or public authority. ಎಲ್ಲೆಲ್ಲಿ ಲೆಜಿಸ್ಲೇಟಿವ್, ಮುನ್ಸಿಪಲ್ ಮತ್ತೆ ಪಬ್ಲಿಕ್ ಅಥಾರಿಟಿಯಲ್ಲಿ ಓಕೆ ಮೆಂಬರ್ಸ್ ಆಗಿ ಸೆಲೆಕ್ಟ್ ಮಾಡಿ ಎಲೆಕ್ಷನ್ ಮಾಡಲಾಗತ್ತೆ. ಓಕೆ, ಸೊ ಎಲೆಕ್ಷನ್ ಮಾಡೋದಕ್ಕೆ ಅಂತಾನೆ ಏನಾಗಿರುತ್ತೆ ಎಲೆಕ್ಷನ್ ಬೋರ್ಡ್ ಇರುತ್ತೆ. ಓಕೆ, ಆಫ್ ವಾಟ್ ಎವರ್ ಕ್ಯಾರೆಕ್ಟರ್ ಅವ್ರು ಏನೇ ಕ್ಯಾರೆಕ್ಟರ್ ಅಲ್ಲಿ ದ ಮೆಥಡ್ ಆಫ್ ಸೆಲೆಕ್ಷನ್ ಏನ್ ಸೆಲೆಕ್ಷನ್ ಮೆಥಡ್ ಇದೆ ಅದನ್ನ ಟು ವಿಚ್ ಈಸ್ ಬೈ ಏನ್ ಎಲೆಕ್ಷನ್ ಬೋರ್ಡ್ ಇಂದ ಮಾಡಲಾಗಿರುತ್ತೆ ಬೈ ವಿಚ್ ಈಸ್ ಬೈ ಆರ್ ಅಂಡರ್ ಎನಿ ಲಾ ಪ್ರಿಸ್ಕ್ರೈಬ್ ಬೈ ಎಲೆಕ್ಷನ್. ಸೊ ಎಲೆಕ್ಷನ್ ಅಲ್ಲಿ ಹೇಗೆ ಲಾ ಪ್ರಿಸ್ಕ್ರೈಬ್ ಮಾಡಲಾಗಿದೆ ಅದರ ಪ್ರಕಾರ ಓಕೆ ಹಾಗೆ ಏನ್ ಮಾಡಬೇಕಾಗತ್ತೆ ಸೊ ಅದನ್ನ ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹಾಗೆ ಒನ್ ಮೋರ್ ಕೇಸ್ ಲಾ ಇಸ್ ದೇರ್. ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ NCT Delhi. Government company is not a public servant. Government company is not a public servant, but every employee of such company ಅಂದ್ರೆ ಗೌರ್ಮೆಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಂಪ್ಲಾಯಿ ಏನಿದ್ದಾರೆ ಅವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.